ಬಿಟ್ರೆ ಅಂತ ಏನಿಲ್ಲ, ಅವ್ರಿಗೆ ಆ ಥರ ಕೈ ಮಾಡಿ ಹೇಳ್ತಾ ಇದ್ರು ಅವ್ರು, ಈ ರೀತಿ ಯಾಕೆ ಒಳಗೆ ಬಿಟ್ರೆ ಅಂತ ಸೊ ಪ್ರಶ್ನೆ ಮಾಡ್ತಾ ಇದ್ರು ಅವ್ರು. ಆ ರೀತಿ ಹೊಡಿಲಿಕ್ಕೆ ಯಾರು ಆ ಅಧಿಕಾರಿಗಳನ್ನ ಒಂದಂಥ ದೊಡ್ಡ ವೇದಿಕೆ ಮೇಲೆ ಯಾರು ಹೊಡಿಲಿಕ್ಕೆ ಹೋಗಲ್ಲ, ಅದು ಅಸಾಧ್ಯ. ಆದರೆ ಅಲ್ಲಿ ಅವರು ಹೇಳುವಂಥದ್ದು ಯಾಕೆ ಪೊಲೀಸರು ಇಷ್ಟೆಲ್ಲ ಇದ್ದು ಅವ್ರ ಹೆಂಗೆ ಬರೋದು ಪ್ರಶ್ನೆ ಮಾಡ್ತಾ ಇದ್ರು ಕೂಡ. ಅವರು ಕೂಡ ಅಷ್ಟೇ, ಅವರೇನೋ BJP ಬಾಟ ಆಡ್ಕೊಂಡು ಬಂದಿರಕ್ಕಿಲ್ಲ, ಪೊಲೀಸ್ ಕೂಡ ಅದು ಸಹಜವಾಗಿ. ಮತ್ತು ಅವ್ರ ಕೈಯಲ್ಲಿ ಬಾವುಟ ಇರೋದು ಫ್ಲೆಕ್ಸ್ ಇರೋದು ನಮ್ಮ ಪಾರ್ಟಿದು, ಅದು ಹಿಂಗಾಗಿ ಅವ್ರ ಸಿಟಿ ಅವರು. ಸೊ ಹಿಂಗಾಗಿ ಯಾರು ಐಡೆಂಟಿಫೈ ಮಾಡಲಿಕ್ಕೆ ಆಗಿಲ್ಲ. ಸೊ ಹೀಗಾಗಿ ಅದೊಂದು ಘಟನೆ ಆಗಿದೆ ಅಷ್ಟೇ. ಹೌದೇನು ಸಿದ್ದರಾಮಯ್ಯ ಕಮಾಂಡ್ರು, ಲೆಫ್ಟಿನೆಂಟ್ ಕಮಾಂಡ್ರು ಏನದಾರ ಅವರು? ಇವ್ರು BJP ಇವ್ರಿಗೆ ಯಾರು ಮಾಡಕ್ಕೆ ಬೇಡ ಅಂತ ಹೇಳ್ಯಾರ, ಮಾಡಂತ ಹೇಳಲ್ಲ. CM ಆದೇಶ ಕೊಟ್ಟ ಮ್ಯಾಗ ಯುದ್ಧ ಸ್ಟಾರ್ಟ್ ಆಗ್ತದೆ. ಅವ್ರು ಏನು ಕನ್ಸರ್ನ್ ಅದಾರ, ಅವ್ರು ಹೇಳಿದ್ದಾರೆ ಯುದ್ಧ ಆಗೋದ್ರಿಂದ ಆರ್ಥಿಕವಾಗಿ ಹಿನ್ನಡೆ ಆಗ್ತೈತೆ. ಇವ್ರು ಇಲ್ಲೇ ಕೂತ್ ಹೇಳವ್ರಿ ಇವ್ರು ಯಾರು ಯುದ್ಧ ಅಲ್ಲಿ ಆಡಕ್ಕೆ ಹೋಗೋದಿಲ್ಲ, ಯುದ್ಧ ಆಡಿ ಅಂತ ಹೇಳವ್ರ. ನಾಳೆ ಅದು ಎಷ್ಟು ಸಮಸ್ಯೆ ಐತೆ ಅವ್ರಿಗೇನು ಗೊತ್ತು. ಮಾಡಲಿಕ್ಕೆ ಸ್ವತಂತ್ರ ಇದ್ದಾರೆ ಅವರು, ಮಾಡಲಿ ಎಲ್ಲ ನಾಳೆ ಸ್ಟಾರ್ಟ್ ಮಾಡಲಿ, 8 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ಲಿ, ಯಾರು ಮಾಡಿದ್ರೆ ಅವ್ರಿಗೆ. ಸಿದ್ದರಾಮಯ್ಯ ಯಾಕೆ ಹಾಕೋದು? ಅವ್ರು ಏನು ಹೇಳಿದಾರೆ, ಅವ್ರ ಆರ್ಥಿಕ ತಜ್ಞರ ಆರ್ಥಿಕ ಗೊತ್ತಿದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ. ಆಧಾರದ ಮ್ಯಾಗ ಇವರು ಯುದ್ಧ ಬೇಡ ಅಂತಾರೆ. ನಮ್ಮ ಕಡೆ ಏನಿಲ್ಲ ಮಾಡೋರು ಅವರು. ನಾಳೆ ಮಾಡಲಿ 8 ಗಂಟೆಗೆ, ಬೆಳಗ್ಗೆ ಯೂಶ್ವಲಿ 8 ಗಂಟೆಗೆ ಬಿದ್ದು ಸ್ಟಾರ್ಟ್ ಆಗ್ತೈತೆ ಯಾವಾಗಲೂ, ಮಾರ್ನಿಂಗ್ ಸನ್ರೈಸ್ ಆದ್ಮ್ಯಾಗ 8 ಗಂಟೆ ಸ್ಟಾರ್ಟ್ ಮಾಡಲಿ, 6 ಗಂಟೆವರೆಗೆ ಸಾಯಂಕಾಲ ಡೈಲಿ. ಸುಮ್ಮನೆ ಆಯ್ತು. ನಾವು ಹೇಳಿದ್ವಿ, ನಮ್ಮ ಅವರು ವರ್ಷನೇ ಹೇಳಿದಾರೆ ಅಷ್ಟೇ. ನಮ್ಮ ಕೈಗೇನೂ ಇಲ್ಲ, ಯುದ್ಧ ಪ್ರಾರಂಭ ಮಾಡ್ಲಿಕ್ಕೆ ನಮ್ಮ ಕಡೆ ಇಲ್ಲ, ಬಂದ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಅವ್ರು ಹೇಳ್ಯಾರ. ಅವ್ರ ಯುದ್ಧ ಬೇಡ ಅಂತ ಹೇಳ್ಯಾರ. ಅವರು ಲೆಕ್ಕ ಅಂಶಿ ನಷ್ಟ ಆಗ್ತಂತ ಆ ದೃಷ್ಟಿಯಿಂದ ಹೇಳ್ಯಾರ. ಅವಶ್ಯ ಬಿದ್ರೆ ಮಾಡ್ಬೋದು. ನಮ್ಮ ಕೈಲಿ ಏನಿಲ್ಲ ಇಲ್ಲ, ನಮ್ನೇನು ಕೇಳ್ತಾರ, ಕೇಳುವಂಥದ್ದು ಏನಿದೆ, ನಾಳಿಂದ ಸ್ಟಾರ್ಟ್ ಮಾಡಿಬಿಡ್ಲಿ ಬೆಳಗ್ಗೆ. ಅಲ್ಲ, ಇಂಥ ವಿಚಾರದಾಗೂ ಸದ್ಯಕ್ಕೆ ರಾಜಕೀಯ 100% ರಾಜಕೀಯನೇ. ಅವ್ರು ತಮ್ಮ ಪೆಲಿಯವ್ರು ಹೇಳ್ತಾ ಇಲ್ಲ, ಅವರು ಭದ್ರತಾ ವೈಫಲ್ಯ ಆಗಿದೆ ಅದನ್ನೇನು ಇಲ್ಲಿ ಹೇಳ್ತಾ ಇಲ್ಲ. ಅವರು ಬರೀ ಹಿಂದೂ ಹಿಂದೂ ಅಂತ ಕೇಳಿದ್ರು, ಮುಸ್ಲಿಂ ಕೇಳಿದ್ರು ಇದನ್ನೇ ಹೇಳ್ತಾರೆ. ಅದೆಲ್ಲ ಸರಿಯಾದ ಕ್ರಮ ಅಲ್ಲ. ಯುದ್ಧ ಮಾಡ್ಲಿಕ್ಕೆ ಸ್ವತಂತ್ರ ಇದ್ರೆ ಮಾಡ್ಬೋದು. ಅವರು ದಾಳಿ ಆದ್ಮೇಲೆ ಅಲ್ಲಿಂದ ಬರಬೇಕಾದ್ರೆ ಫ್ಲೈಟ್ ರೇಟ್ಗಳು ಕೂಡ ಜಾಸ್ತಿ ಮಾಡಿದ್ರು. ಅದನ್ನ ಈಗಾಗಲೇ ಸಂತೋಷ್ ಲಾಡ್ ಅವರು ಪ್ರಸ್ತಾಪ ಮಾಡಿದ್ರು. ಮಾಡ್ತಾರೆ. ಪ್ರವಾಸಿಗರು ಉಚಿತವಾಗಿ ಕರ್ಕೊಂಡ್ ಬಂದು, ಆದ್ರೆ ಇನ್ನುಳಿದ ಪ್ರವಾಸಿಗರು ಬರಬೇಕಾಗಿತ್ತು, ವಿಜಯ್ ಬರೋದಿತ್ತು, ಆ ಟೈಮ್ ಫ್ಲೈಟ್ ರೇಟ್ ಹೆಚ್ಚು ಮಾಡಿದ್ರು. ಹಣೆ ಮಾಡ್ತಾರೆ. ಮತ್ತೆ ಇಂಥ ಲಾಭ ಪಡ್ಲಿಕ್ಕೆ ಇವೆಲ್ಲ ಮೇಳ ನಡೆದು ಇಂಥವೆಲ್ಲ ಹೋಗಿ ಸಿಕ್ಕಾಪಟ್ಟೆ ಹೋಟೆಲ್ ಬಿಲ್ ರೇಟ್ ಆಗೋದು, ಫ್ಲೈಟ್ ರೇಟ್ ಹೆಚ್ಚಾಗೋದು, ಇದ್ರಾಗಲ ಒಂದು ಕಡೆ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಒಂದು ಕಡೆ ಅವ್ರಿಗೆ ಅನುಕೂಲ ಆಗುವಂಥ ಪ್ರಯತ್ನ ಮಾಡ್ತಾರೆ. ಈ ರೀತಿ ಅವ್ರ ಸ್ಟ್ರಾಟಜಿ ಇರ್ತೈತೆ. ನೋಡೋಣ ಎಲ್ಲಿವರೆಗೆ ಆಗ್ತೈತಿ, ಕಾಯೋಣ ಅಷ್ಟೇ. ಬಿಹಾರದಲ್ಲೆಲ್ಲ ಅದೇ ಮಾತಾಡ್ತಿದ್ದಾರೆ ಮೋದಿ ಅವರು. ಬಿಹಾರ ಚುನಾವಣೆ ರ್ಯಾಲಿ, ಎಲೆಕ್ಷನ್ದಾಗೆಲ್ಲ ರ್ಯಾಲಿ ಅದೆಲ್ಲ ಬರೀ ಎದ್ದೇ ಮಾತಾಡ್ತಿದ್ದಾರೆ. ಇದು ಮಾತಾಡೋದು ಮತ್ತೆ ಅದೇನು ಬೇರೆ ಅವ್ರಿಗೆ ಗೆಲ್ಲಲಿಕ್ಕೆ ಏನು ಡೆವಲಪ್ಮೆಂಟ್ ಹೇಳಲಿಕ್ಕೆ ಏನೂ ಇಲ್ಲ. ಅವ್ರ ಕಡೆ ಹೇಳಿದ್ರೆ ಇದನ್ನೇ ಹೇಳಬೇಕು, ಪಾಕಿಸ್ತಾನ ಮುಸ್ಲಿಮು ಇದನ್ನ ಹೇಳೇ ಗೆಲ್ಲಬೇಕಷ್ಟೇ. ಮೆರಿಟ್ ಮ್ಯಾಗ ಅವ್ರ ಕಡೆ ಏನೂ ಅಂಶಗಳಿಲ್ಲ.